ನಮಸ್ತೆ ಮಿತ್ರರೇ, ಇವತ್ತು ಕ್ವಿಕ್ ಆಗಿ ಮಾಡುವಂತಹ ಅವಲಕ್ಕಿಯ ಉಸುಲಿಯನ್ನು ಮಾಡೋಣ. ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಕರೆಂಟ್ ಎಲ್ಲ ಇಲ್ಲದಾಗ ಈ ಕಡ್ದೆಲ್ಲ ಮಾಡಲಿಕ್ಕೆ ಅಥವಾ ಮಿಕ್ಸಿಯಲ್ಲಿ ಮಾಡಲಿಕ್ಕೆ ತೊಂದರೆ ಆದಾಗ ನಾವು ಕ್ವಿಕ್ ಆಗಿ ಈ ಅವಲಕ್ಕಿಯ ಉಸುಲಿಯನ್ನು 10 ನಿಮಿಷದಲ್ಲಿ ಮಾಡ್ತೇವೆ. ಹಾಗಾದರೆ ನಾವು ಕರಾವಳಿಗರು ಯಾವ ರೀತಿಯಲ್ಲಿ ಅವಲಕ್ಕಿಯ ಉಸುಲಿಯನ್ನು ಮಾಡ್ತೇವೆ ಎಂದು ನೋಡೋಣ ಅಲ್ಲವೇ? ಅವಲಕ್ಕಿಯ ಉಸುಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ. ನಾನೊಂದು 100 ಗ್ರಾಮ್ಸ್ನಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೆ. ಇದು ದಪ್ಪ ಅವಲಕ್ಕಿ. ಮತ್ತೆ ಒಂದು 25 ಗ್ರಾಮ್ಸ್ನಷ್ಟು ಕಡಲೆ, 2 ಚಮಚದಷ್ಟು ಸಕ್ಕರೆ, ಇದು ಬೆಲ್ಲ ಯೂಸ್ ಮಾಡ್ಬೋದು, ನೀವು ಬೆಲ್ಲದ ಹುಡಿ ಮಾಡಿಟ್ಟುಕೊಂಡು. ಒಂದು 25 ಗ್ರಾಮ್ಸ್ನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಬೇಕು. ಒಂದು ಬೇಯಿಸಿದ ಬಟಾಟೆ, ಒಂದು ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಮತ್ತೆ ಒಂದು 2 ಕಾಯಿಮೆಣಸು. ಬೇಕಿದ್ರೆ ಇನ್ನೊಂದು ಒಗ್ಗರಣೆಗೆ ನಾವು ಕೆಂಪು ಮೆಣಸು ಸಹ ಹಾಕ್ಕೊಳ್ಬಹುದು, ಅಥವಾ ಖಾರ ನಿಮಗೆ ಬೇಕಿದ್ದಷ್ಟು. ಇಲ್ಲಿ ಒಗ್ಗರಣೆಗೆ ಉದ್ದಿನ ಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಳದಿ ಬೇಕು ನಮಗೆ. ಈಗ ಮೊದಲಿಗೆ ಈ ಅವಲಕ್ಕಿಯನ್ನು, ಈ ದಪ್ಪ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ನಾವು. ಇದನ್ನೊಂದು 2 ಸತಿ ತೊಳೆದುಕೊಳ್ಳೋಣ. ವೀಕ್ಷಕರೇ ನೋಡಿ, 2 ಸತಿ ತೊಳೆದು ಹೀಗೆ ಗಾಳಿಸುವ ಇದರಲ್ಲಿ ಹಾಕಿಟ್ಕೊಂಡಿದ್ದೇನೆ ನಾನು. ಈಗ ಮೇಲೆ ಸ್ವಲ್ಪ ನೀರು ಚುಮುಕಿಸಿಕೊಳ್ಳೋಣ. ಇದು ಹಾಗೆ ಇರಲಿ. ಈಗ ಇಲ್ಲಿ ಗ್ಯಾಸ್ನಲ್ಲಿ ನಾವೊಂದು ಒಲೆಯನ್ನು ಉರಿಸಿಕೊಂಡು ಈ ಬಣಲೆಯನ್ನು ಇಟ್ಟುಕೊಳ್ಳೋಣ. ಮೊದಲಿಗೆ ನಾವು ಸ್ವಲ್ಪ ಕಡಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿಯೋಣ. ಸ್ವಲ್ಪ ಎಣ್ಣೆ ಹಾಕೊಂಡು ಕಡಲೆಯನ್ನು ನಾನು ಹುರಿದಿಟ್ಟು ತೆಗೆದುಕೊಳ್ತೇನೆ. ವೀಕ್ಷಕರೇ, ಕಡಲೆ ಇಷ್ಟು ಫ್ರೈ ಆಗುವಾಗ ಈಗ ನಾನು ಇದಕ್ಕೆ ಒಗ್ಗರಣೆಯನ್ನು ಇದರಲ್ಲಿ ಈಗಲೇ ಕೊಡ್ತೇನೆ. ಇನ್ನು 1 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ಸಾಸಿವೆಯನ್ನು ಹಾಕ್ತಿದ್ದೇನೆ ಇದಕ್ಕೆ. ಮತ್ತೆ ಒಗ್ಗರಣೆಯ ಸೊಪ್ಪು, ಸ್ವಲ್ಪ ಹೆಚ್ಚೆ ಒಗ್ಗರಣೆ ಸೊಪ್ಪು ಹಾಕೊಳ್ಳಿ, ಇದು ಸಿಕ್ಕುವಾಗ ಒಳ್ಳೆದಾಗ್ತದೆ. ಮತ್ತೆ ನಾವು ಉದ್ದಿನ ಬೇಳೆ, ಈ ಸಣ್ಣದಾಗಿ ಹೆಚ್ಚಿಟ್ಟ ನೀರುಳ್ಳಿ ಮತ್ತು ಕಾಯಿಮೆಣಸು. ಕಾಯಿಮೆಣಸನ್ನು ಬೇಕಿದ್ರೆ ನೀವು ಸಣ್ಣ ಸಣ್ಣದಾಗಿ ಸಹ ಹೆಚ್ಚಿಕೊಳ್ಬಹುದು. ಈ 1 ಕೆಂಪು ಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಹಳದಿಯನ್ನು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಇಂಗು, ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ. ಯಾಕೆ ನಾವು ಕಡಲೆ ಎಲ್ಲ ಹಾಕೊಳ್ತೇವೆ, ಅದಕ್ಕೋಸ್ಕರ ನಾವು ಇದನ್ನು ಹಿಂಗನ್ನು ಹಾಕೊಳ್ತಿದ್ದೇವೆ. ಇನ್ನು ಇದನ್ನು ಸಣ್ಣಗಾಗಿ ಇರಿಸಿಕೊಂಡು ವೀಕ್ಷಕರೇ, ಇಲ್ಲಿ ನೋಡಿ ಬಟಾಟೆ, ನಾನು ಇಲ್ಲಿ ಬೇಯಿಸಿಟ್ಟ ಬಟಾಟೆ ಉಂಟು, ಇದರ ಸಿಪ್ಪೆ ತೆಗೆದು ಇದನ್ನು ನಾವು ಕಿವುಚಿಕೊಂಡು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಂಡು ಹಾಕ್ಕೊಳ್ಬೋದು, ಯಾವುದು ನಡೀತದೆ. ನಮಗೆ ಬಾಯಲ್ಲಿ ಬಟಾಟೆ ತುಂಡು ಸಿಕ್ಕಬೇಕಿಂತ ಇದ್ದರೆ ನಾವು ಇದರದ್ದು ಕಟ್ ಮಾಡಿ ಪೀಸಸ್ ಮಾಡುವ. ಇಲ್ಲದಿದ್ದರೆ ನಾವು ಇದನ್ನು ಹೀಗೆ ಕಿವುಚಿ ಸಹ ಮಾಡ್ಕೊಳ್ಬೋದು. ಸೊ ಬಟಾಟೆಯ ಸಿಪ್ಪೆಯನ್ನು ತೆಗೆದು ಈಗ ನಾನು ಇದನ್ನು ಒಂದು ಸಣ್ಣದಾಗಿ ಹೆಚ್ಚಿದ್ದೇನೆ. ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳಾಗಿ
ಅಥವಾ ಕಿವುಚಿಕೊಳ್ಬೋದು. ಸ್ವಲ್ಪ ಸಣ್ಣದ ನಡುವಲ್ಲಿ ಬಾಯಲ್ಲಿ ಸಿಕ್ಕಿದ್ರೆ ಒಳ್ಳೆ ಆಗ್ತದೆ ಉಸುಲಿ ತಿನ್ನುವಾಗ. ಜೀರಿಗೆ ಬೇಕಿದ್ದವರು ಜೀರಿಗೆ ಸಹ ಇಲ್ಲಿ ಹಾಕೊಳ್ಬೋದು ವೀಕ್ಷಕರೇ. ಜೀರ ಪುಡಿ ಸ್ವಲ್ಪ ಅಥವಾ ನೋಡಿ ಬಟಾಟೆ ಅದರಲ್ಲಿ ಮಿಕ್ಸ್ ಆಗುವಾಗ ಈಗ ನಾವು ಈ ಹೊತ್ತಿನಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿಯ ಪುಡಿ ಒಂದು ಅರ್ಧ ಚಮಚ ಅಥವಾ ಕಾಲು ಚಮಚ ನಿಮ್ಗೆ ಎಷ್ಟು ಬೇಕು ಹಾಕೊಳ್ಳೋಣ. ಇನ್ನು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದೀಗ ಅವಲಕ್ಕಿಗೆ ಸದೇ ಉಪ್ಪು, ಅದರಿಂದಾಗಿ ಸ್ವಲ್ಪ ಹೆಚ್ಚು ಉಪ್ಪನ್ನು ಹಾಕೊಳ್ಳೋಣ. ಆಯ್ತು, ಇನ್ನು ಏನು ಹೆಚ್ಚು ಕೆಲಸ ಇಲ್ಲ ನಮಗೆ. ತೆಂಗಿನ ತುರಿಯನ್ನು ಹಾಕೊಳ್ತಿದ್ದೇನೆ. ತೆಂಗಿನ ತುರಿ ಹಾಕಿದ ಕೂಡಲೇ ನಾವು ಈ ಅವಲಕ್ಕಿಯನ್ನು ಅದಕ್ಕೆ ಶಿಫ್ಟ್ ಮಾಡುವ. ಆಯ್ತು, ನಾನೀಗ ತಿರುಗಿಸಿಕೊಳ್ಳೋದು ಒಂದು ಚೂರು ನೀರನ್ನು ಚಿಮಿಸಿಕೊಳ್ಳೋಣ. ಈಗ ಸಕ್ಕರೆ, ಕೊನೆಯದಾಗಿ ಸಕ್ಕರೆಯನ್ನು ಹಾಕೊಂಡು ತಿರುಗಿಸಿಕೊಳ್ಳೋಣ. ಎಷ್ಟು ಸಕ್ಕರೆ ಅಲ್ಲ ಮತ್ತೆ ಬೆಲ್ಲ ಯಾವ ಸಹ ಆಗ್ತದೆ. ಬೇಡದವರು ಇದನ್ನು ಸಹ ಸ್ಕಿಪ್ ಮಾಡ್ಬೋದು. ಬೆಲ್ಲ ಪುಡಿ ಇದ್ರೆ ಒಳ್ಳೇದಾಗ್ತದೆ. ಆಯ್ತು ವೀಕ್ಷಕರೇ, ಇದೀಗ ರೆಡಿ ಆಯಿತು. ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿಟ್ಟುಕೊಳ್ಳೋಣ, ಒಂದೇ ಒಂದು ನಿಮಿಷ. ನೋಡಿ ವೀಕ್ಷಕರೇ, ಇದೀಗ ರೆಡಿಯಾಗಿದೆ. ಸಾಕು, ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ಈಗ ಸರ್ವಿಂಗ್ ಟೈಮ್. ಮೇಲೆ ಬೇಕಿದ್ರೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ನೀವು ಬೇಕಿದ್ರೆ ಮಾತ್ರ ನೋಡಿ ಹೀಗೆ ಹಾಕೊಂಡ್ರೆ ಬಹಳ ಉತ್ತಮ. ಸ್ವಿಚ್ ಆಫ್ ಮಾಡಿಕೊಂಡಿದ್ದೇನೆ. ಈಗ ಸರ್ವಿಂಗ್ ಮಾಡುವ. ಏನು ಪರಿಮಳ ಬರ್ತಾ ಉಂಟಾ, ಜೀರಾ, ಕೊತ್ತಂಬರಿ ಪುಡಿ, ಅದರೊಟ್ಟಿಗೆ ಕಡಲೆ, ಬಟಾಟೆ ಅದರೊಟ್ಟಿಗೆ ಸೇರಿದರೆ ಇನ್ನೂ ಸಹ ಟೇಸ್ಟ್ ಹೆಚ್ಚಾಗ್ತದೆ ಅದರದ್ದು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಎಷ್ಟು ಸುಲಭ. ಒಂದು 10 ನಿಮಿಷದೊಳಗೆ ಈ ಬ್ರೇಕ್ಫಾಸ್ಟನ್ನು ನಾವು ತಯಾರಿಸಬಹುದು. ಹಾಗಾದರೆ ಈ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.